ಚಿಂತನೆ ಮಾಡಿ ಅದಕ್ಕಿಂತ ಮುಖ್ಯ MS ಸ್ವಾಮಿನಾಥನ್ ಆಯೋಗದ ಶಿಫಾರಸು ಅನುಷ್ಠಾನಗೊಳ್ಬೇಕಾದ್ರೆ ನೀವೇ ಅಧಿಕಾರಕ್ಕೆ ಬರಬೇಕು. ಸಾಧ್ಯದ ನಿಮ್ಮಿಂದ ರೈತರು, ಕೂಲಿಕಾರರು, ಅದರ ದುಡಿಯೋ ವರ್ಗದವರು ಇವ್ರು ಕೂಡಿದಿರಪ್ಪ ಅಂದರೆ ಇಡೀ ದೇಶ 90% ನೀವಿದ್ದೀರಿ. ಅದರಲ್ಲಿ ಹಿಂದುಳಿದವರು ಬಂದರು, ಅಥವಾ ಮತ್ತು ದಲಿತರು ಬಂದರು, ಜೊತೆಗೆ ಆದಿವಾಸಿಗಳು ಬಂದರು, ಮೈನಾರಿಟಿ ಬಂದರು, ಎಲ್ಲರೂ ಬಂದರು. ಇವರೆಲ್ಲ ದುಡಿಯೋ ವರ್ಗದವರು ಆಗಿದ್ದಾರೆ. ಇವತ್ತು ಇವರೆಲ್ಲರೂ ಕೂಡ್ಕೊಂಡು ನಿಮ್ಮದೇ ಅಂತ ಒಂದು ಪಕ್ಷ ಕಟ್ಕೊಂಡು ನೀವು ಯಾಕೆ ಪ್ರಾಮಾಣಿಕವಾಗಿ ಈಗ ನೋಡಿ ಎಷ್ಟು ನಾಯಕರಿದ್ದೀರಿ, ಒಬ್ಬೊಬ್ಬರೊಂದು ಪಕ್ಷ ಆಗಿಬಿಟ್ಟದ್ದು ನಿಮ್ಮದು. ನಿಮ್ಮ ಒಳಗಿನ ಚಿಕ್ಕಾಳದಿಂದಾಗಿ ಅದು ಲಾಭ ಮಾಡ್ಕೊಳ್ತಾ ಇದ್ದಾರೆ ಅವರು. ಇದನ್ನು ಸಹಿತ ನೀವು ತಿಳಿಸಿ ಹೇಳಬೇಕಾಗಿತ್ತು ಇವತ್ತಿನ ರೈತ ನಾಯಕರು. ಕೇವಲ ನಾವು ಈಗ ಮುಂದುವರಿಬೇಕಾಗ್ಯದ. ಕೇವಲ ನಾವು ಈ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಲ್ಲಿ ನಿತ್ತಲ್ಲಿ ನಾವು ನಿಲ್ಲೋದಲ್ಲ. ಬಾಬಾ ನಮ್ಮ ಏನ್ರಿ ಬಾಬಾಗೌಡ ಪಾಟೀಲ್ ನಿಂತ ಸ್ಥಾನ ನಿಲ್ಲೋದಲ್ಲ. ಇನ್ನು ಮುಂದುವರಿಬೇಕಾಗ್ಯದ ನಾವು. ಅವರೆಲ್ಲರೂ ಉತ್ಪಾದನೆಗಾಗಿ ಸಾಲಕ್ಕೆ ಇದಕ್ಕೆ ಬಂದು ನಿಂತರು ಅವರು. ಆದರೆ ಮಾರ್ಕೆಟ್ ಸಲುವಾಗಿ ನಮ್ಮ ಮಾರ್ಕೆಟ್ ಬೇಕಂದ್ರೆ ಕೊಡೋರು ಯಾರು ಮಾರ್ಕೆಟ್? ಇವತ್ತು ಮೋದಿ ಇದೇ ಮಾತನಾಡ್ತಿದ್ರು, MS ಸ್ವಾಮಿನಾಥನ್ ಆಯೋಗದ ಶಿಫಾರಸು ಅನುಷ್ಠಾನಗೊಳಿಸೋಣ ಅಂತೇಳಿ. ಇವತ್ತು ನೆನಪಿಲ್ಲ ಅವ್ರಿಗೆ. ಹಾಗಾದ್ರೆ ಮಾಡೋರು ಯಾರು ಅಂದ್ರೆ ನಮ್ಮ ಕಾಳಜಿ ನಾವು ಮಾಡ್ಕೋಬೇಕಾಗ್ಯದ. ಅದಕ್ಕಾಗಿ ನಾವು ಇದ್ದಂಥವ್ರ ನಮ್ಮ ಬೆಳೆಗೆ ಮಾರ್ಕೆಟ್ ಸಿಗೋ ಸಲುವಾಗಿ ನಾವು ಯಾಕೆ ಈ ದಿಶೆಯಲ್ಲಿ ಹೋರಾಟ ಮಾಡಬಾರ್ದು? ಪ್ರತಿಯೊಂದು ಹಳ್ಳಿಗೂ ಒಂದು ಗೋಡಾನ್ ಶುರು ಮಾಡಿ, ಅಥವಾ ಈ ನಮ್ಮ BDCC ಬ್ಯಾಂಕ್ಗಳು